ಸಂಸ್ಥೆಯ ಎಲ್ಲ ಗುರುವೃಂದವೇ ಹಾಗೂ ಈ ಸಂಸ್ಥೆಯ ಚೇರ್ಮನ್ರಾಗಿರ್ತಕ್ಕಂಥ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ಶಿವಾನಂದ ಜವಳಿ ಅವರೇ ಹಾಗೂ ಮತ್ತು ವಿದ್ಯಾರ್ಥಿನಿಯರು, ನಮ್ಗೆ ಒಂದು ಏನಂದ್ರೆ ನಿಮ್ಮ ಮುಖ ನೋಡಿ ಕಳ್ಳಿ ಕಿವಿಸ್ದಂಗೆ ಆಗ್ತದೆ. ಯಾಕಂದ್ರೆ ಟೈಮು 5 ಗಂಟೆ ಆಗಬೇಕು. ಈಗ ಮೇಲ್ಕೊಟ್ರ ಪ್ರಾಣೇಶ ನೋಡು ಸಂಜೆ ಒಂದು ಕಾರ್ಯಕ್ರಮ ಚಲೋ ಆದ್ರೆ ಬೆಳಿಗ್ಗೆ ಬರ್ತದಂತ ಒಂದು ಕಾರ್ಯಕ್ರಮ, ಅದು ಬೇರೆ. ಆದ್ರೆ ಇವತ್ತು ದಿವಸ ಮಾಸ್ತರ್ ಕೈಯಾಗ ಮೈಕ್ ಬಿಡಬಾರ್ದು, ಅದನ್ನೆಲ್ಲ ನೀರ ಬಿಡಬಾರ್ದು ಅಂತ ಹೇಳ್ತಾರ. ಹಂಗೆ ಮಾತಾಡ್ಬೇಕಂತ ಆಸೆ ಐತಿ, ಆದ್ರೆ ಪರಿಸ್ಥಿತಿ ಹಂಗಿಲ್ಲ ಅಲ್ರಿ. ಮಾತಾಡ್ಬೇಕಂತ ಕುಂತ ನನ್ನ ಮಾತು ಕೇಳಾರ. ಅದಕ್ಕೆ ನಿಮ್ಮೆಲ್ಲ ಮಕ್ಕಳ ನೋಡಿದ್ರೆ ಹೆಂಗೆ ಅಂದ್ರೆ ದೇವ್ರ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ನನಗೂ ಒಂಥರ ಇದೆ ಅನಿಸ್ತದೆ. ಆದ್ರೆ ಶಿವಾನಂದ ಅವರು ಸರ್ ಮಾತಾಡಿ ಎಲ್ಲರ ಪರವಾಗಿ ಅಂತಿದ್ದಾರೆ. ಒಂದು ಹೇಳಕ್ಕೆ ಇಚ್ಛಪಡ್ತೀನಿ, ಏನಂದ್ರೆ ಇವತ್ತಿನ ದಿವಸ ಈ ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡಿ ಸುಮಾರು 6 ವರ್ಷ 10 ವರ್ಷನೂ ಕಳೆದಿದ್ದು ಶಿವಾನಂದ ಅವರು. ನಾವು ಏನೋ ಎಕ್ಸಾಮ್ ಬರಲಿಲ್ಲ, ನಾನು ಇಲ್ಲೇ ಹಳ್ಳಿ ಕಟ್ಟಿದ್ದೀನಿ ಸರ್ವಿಸ್ ಮಾಡ್ತಕ್ಕಂಥವ್ರು. ನಮ್ಮ ಕೈಯೊಳಗೆ ಶಿವಾನಂದ ಅವರು ಬರ್ತಕ್ಕಂಥದ್ದು. ಆದ್ರೆ ಇವತ್ತಿನ ದಿವಸ ಏನು ಒಂಥರ ಖುಷಿ ಅನಿಸುತ್ತೆ. ಒಂದೇ ಮಾತನ್ನ ಹೇಳಿರ್ತೇನೆ, ಏನಂದ್ರೆ ಶಿಕ್ಷಕ ವೃತ್ತಿ ಆಯ್ಕೊಂಡು ನಾವು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಲ್ಲ 30-40 ವರ್ಷ, ಈ ದೊಡ್ಡ ಪುಣ್ಯ ಮಾಡಿದಂತ ಅನ್ಸುತ್ತೆ ನಾವು. ಯಾಕಂದ್ರೆ ಶಿಕ್ಷಕರಾಗಿದ್ದಕ್ಕೆ ಸಾರ್ಥಕ ಆಗಪ್ಪ ನಮ್ಮ ಜೀವನ ಇವತ್ತು ಅನಿಸ್ಬೇಕು. ನಾವು ಚಪ್ಪಾಳೆ ಬಿಡಿ, ಶಿಕ್ಷಕರಾಗಿದ್ದಕ್ಕೆ ದೊಡ್ಡ ಸಾರ್ಥಕ ಆಗ. ಯಾಕಂದ್ರೆ ಬೇರೆ ಯಾವ್ದಾದ್ರು ಇಲಾಖೆ ನೌಕರಿ ಮಾಡಿದ್ರೆ ನಮ್ಮನ್ನ ಕರೆದು ಸನ್ಮಾನ ಮಾಡಿ ಅಥವಾ ಕಣ್ಣು ಮುಚ್ಚುವರಿ ಅಂತೇಳಿ ಕುಂಡ್ರಿಸಿ ಕಾಲು ಪೂಜೆ ಮಾಡಿ, ನಾನು ಎದ್ದು ನೋಡಿದ್ದು ನಾನು ಫಸ್ಟ್ ಟೈಮ್ ಇದ್ದು ಬೇರೆ ಬೇರೆ ಗುರುವಂದನೆ ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ. ಈ ಒಂದು ಸಂಸ್ಕಾರದ ಸೂಕ್ತ ಇದ್ರೊಳಗೆ ನೆರವೇರಿದ್ದು ಫಸ್ಟ್ ಟೈಮ್. ನಮ್ಗೆ ಎಲ್ಲೋ ಹೋದಂಗೆ ಅನ್ಸಿತ್ತು. ನಮ್ಗೆ ಕುತ್ಕೊಂಡು ಕಣ್ಣು ಮುಚ್ಚಿ ಏನ್ ಮಾಡತ್ತಾರಪ್ಪ ಅಂದ್ರೆ ಕಾಲ ಇದು ಮಾಡತ್ತಾರ, ಆಮೇಲೆ ದೇವ್ ನಮಸ್ಕಾರ ಹಾಕಿ ಇದು ಮಾಡ್ತೇವೆ ದೇವ್ರಿಗೆ. ಆ ಟೈಪ್ ದೇವ್ರಿಗೆ ಭಕ್ತರು ಇದು ಮಾಡ್ದಂಗೆ ಮಾಡಿದ್ರು. ಅದಕ್ಕೆ ಇವತ್ತಿನ ದಿವಸ ಎಲ್ಲರ ಪರವಾಗಿ ಹೇಳೋದಂದ್ರೆ ದಂಪತಿಗಳಿಗೆ, ಶಿವಾನಂದ ಅವರ ದಂಪತಿಗಳಿಗೆ ಮತ್ತು ಶಿಕ್ಷಕರಿಗೆ ಆಯುರಾರೋಗ್ಯ ಯಶಸ್ಸನ್ನು ಕೊಡಲಿ. ಎಲ್ಲರ ಪರವಾಗಿ ಅವರಿಗೆ ಅನಂತ ಕೋಟಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ನಾನು. ಧನ್ಯವಾದಗಳು. ಯಾಕಂದ್ರೆ ಆ ಒಂದು ಗೌರವಕ್ಕೆ ನಾವು ಯಾವತ್ತೂ ಚಿರುಣಿ. ಏನೇ ಅದು ಒಳ್ಳೆ ಇಲ್ಲ ಹೇಳಕ್ಕೆ ಶಬ್ದಗಳು ಸಾಲ. ಯಾಕಂದ್ರೆ ಆ ರೀತಿ ದೊಡ್ಡ ಹೊರೆಯನ್ನು ನಮ್ಮೆಲ್ಲ ಶಿಕ್ಷಕರ ಮೇಲೆ ಶಿವಾನಂದ ಮತ್ತು ಅವ್ರ ದಂಪತಿಗಳ ಮೇಲೆ ಹೊರಿಸಿದ್ರು. ಯಾಕಂತಂದ್ರೆ ಗುರುನ ಶಿಷ್ಯ ಬೇಯಿಸ್ಬೇಕಂತ, ತಂದಿನ ಮಗ ಬೇಯಿಸ್ಬೇಕಂತ. ಹಂಗ ನಮ್ಮ ಗುರು ಆಗಿ ನಾವು ಅವಾಗ ಪಾಠ ಮಾಡಿದಾಗ ನಮ್ಮ ಶಿಷ್ಯ. ಅದಕ್ಕೆ ನನಗೆ ಒಂದು ಹೆಮ್ಮೆ ಏನು ಅನ್ಸುತ್ತಂದ್ರೆ ನಮ್ಮೆಲ್ಲ ಗುರುಗಳನ್ನ ತಿಳ್ಕೊಂಡು ನಾವು ಕಟ್ತೇನಲ್ಲ, ಗುರುಗಳನ್ನು ಮೀರಿಸಿದ ವ್ಯಕ್ತಿ ಯಾರಂದ್ರೆ ಶಿವಾನಂದ ಜವಳಿ. ಯಾಕಂದ್ರೆ ದೊಡ್ಡ ಒಂದು ಪರಿಸರದೊಳಗೆ ಶಾಲೆ ಕಟ್ಟಿಸಿ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನ ಅವ್ರನ್ನ ಒಂದು ಒಳಗಿಸಿ ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿಯನ್ನಾಗಿ ಮಾಡ್ಬೇಕಂತ ಆಸೆ ಇಟ್ಕೊಂಡಲ್ಲ, ಅವನ ಕನಸು ಯಾವತ್ತು ನನಸಾಗ್ಲಿ ಅಂತ ನಾನು ಹಾರೈಸ್ತೇನೆ. ಯಾಕಂದ್ರೆ ದೊಡ್ಡ ಆಸೆ ಇಟ್ಟುಕೊಂಡಿರ್ತಕ್ಕಂಥ ವ್ಯಕ್ತಿ. ಯಾಕಂದ್ರೆ ಎಲ್ಲರಿಗೂ ಈ ಒಂದು ಸಾಧನೆ ಅಸಾಧ್ಯ. ಅದೇ ಬೇಕು, ತಾಯಿ ತಂದೆ ಆಶೀರ್ವಾದ ಬೇಕು, ಗುರುವಿನ ಆಶೀರ್ವಾದ ಬೇಕು, ದೈವ ಬಲ ಬೇಕು. ಅವೆಲ್ಲ ಇದ್ದಾಗ ಇವೆಲ್ಲ ಕೈ ಬಿಡ್ತಾವ. ಅದಕ್ಕೆ ಅಲ್ಲಿ ಅಗಲಕ್ಕೆ ನಮ್ಮ ಡಾಕ್ಟರ್ ಹೇಳಿದ್ರೆ ಅಲ್ಲಿಂದ ಹಿಂಗೆ ಕರ್ಕೊಂಡ್ ಬರುವಾಗ ಆ ಹೂವಾಗಿ ಕರ್ಕೊಂಡ್ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳು ಮಾಡೋದು ನೋಡಿಬಿಟ್ರೆ ನಾವು ಬಹಳ ಖುಷಿ ಅನಿಸ್ತೈತೆ, ಸಂತೋಷ. ನಾವು ಕಣ್ಣು ಮುಚ್ಚುವರಿ ಅಂದಾಗ ಅವ್ರೇನು ಮ್ಯಾಲ ಹೂವಿಟ್ಟು ಇದನ್ನ ಹಾಕ್ತಿದ್ರಲ್ಲ, ಅವಾಗ ನಾನು ಹೇಳುದು ಏನಂದ್ರೆ ಕಣ್ಣಾಗಿ ದಳ ಇಳುದು ನನಗೆ ಅದನ್ನ ನೋಡಿದ್ರು ಬಿಟ್ರೆ ಗೊತ್ತಿಲ್ಲ. ಯಾಕಂದ್ರೆ ಸಂತೋಷ ಆದಾಗ ಕಣ್ಣೀರು ಬರ್ತಾವಂತ. ನಮ್ಗೆ ಏನಂದ್ರೆ ಹೆಮ್ಮೆ, ಅವ ಎಷ್ಟು ಎತ್ತರಕ್ಕೆ ಬೆಳಿತಾನ ನಾವು ನೋಡಿ ಖುಷಿ ಪಡ್ತಕ್ಕಂಥ ಒಂದು ವ್ಯಕ್ತಿತ್ವ ನಮ್ಮಲ್ಲಿ ಇರ್ತಕ್ಕಂಥ. ಹೆಚ್ಚು ಎತ್ತರಕ್ಕೆ ಬೆಳೀಲಿ. ಆಮೇಲೆ ವಿದ್ಯಾದಾನ ಇದೇನಿದ್ದಲ್ಲ, ಈ ಸ್ಥಳ ಮಹತ್ವದ ಸ್ಥಳವಾಗಿ ಪರಿವರ್ತನೆ ಆಗಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಅವನ್ನ ಒಂದು ಸಂಸ್ಥೆಯಲ್ಲಿ ಕಲೀಲಿ ಅಂತ ಹೇಳ್ತೇನೆ. ಒಂದು ಅದೇನೋ ಹೇಳ್ಬೇಕು ಅನ್ಸುತ್ತೆ, ಹೇಳಾಕಿದ್ರೆ ಟೈಮ್. ಯಾಕಂದ್ರೆ ಮಾತನಾಡೋದು ನಮ್ಮ ಸ್ವಾಭಾವಿಕ ಧರ್ಮ. ಯಾಕಂದ್ರೆ 40 ವರ್ಷಗಟ್ಟಲೆ ವಿದ್ಯಾರ್ಥಿ ಮುಂದೆ ಪಾಠ ಮಾಡಿ ಏನಾಗಿದೆ ಅಂದ್ರೆ ನಾವು ಟೈಮ್ ಕಳ್ತಿದ್ದೇವೆ. ಈ ವಿದ್ಯಾರ್ಥಿಗಳ ಜೊತೆಗೆ ಮೈಕ್ ಕೊಟ್ಟರೆ ಮುಗಿದು ಮೈಯಾಗ ದೇವ್ ಹೊಡ್ಕೊಂಡಾಗ ಹೇಳ್ಕೊತ ಕುಂತ್ಬಿಡ್ದಾಗ. ಅದಕ್ಕೆ ಆದ ಉದಾಹರಣೆ ಹೇಳೋದು ಬೇಡ. ಅಂತಂದ್ರೆ ಒಬ್ರು 3 ಮಂದಿ ಇದ್ರ ಮೇಲೆ ಒಂದೇ ಒಂದು ತೆಗೆ ಮುಗಿಸ್ಬಿಡ್ತಾನೆ. 3 ಮಂದಿ ಕುದುರೆ ಮೇಲೆ ಹೊಟ್ಟಿದ್ರಂತ.
ಏನೋ ಒಂದು ಕುದುರೆ ಮೇಲೆ ದಾರಿ ಬರುವಾಗ ಹೊಲದೊಳಗೆ ಕಾಲ್ದಾರಿಗಳು ಬರ್ತಿದ್ರು, ಆಕಾಶವಾಣಿ ಆತಂತ ನಿಂತ್ಕೊಡ್ರಿ ಅಂತೇಳಿ ನಿಂತ್ಕೊಡ್ರಿ ಅಂತ ಕೆಳಗಿಳಿರಿ ಅಂತ ಕೆಳಗಿಳಿದ್ರು. ಇದನ್ನೆಲ್ಲ ಕೇಳಿರ್ತೀರಿ ಈ ಒಂದು ಕಥೆಯನ್ನು. ಕೆಳಗಿಳಿರಿ ಅಂತ ಹೇಳಿದ್ರು ನಿಮ್ಗೆ ಎಷ್ಟೆಷ್ಟು ಬೇಕಲ್ಲ ಅದು ರಂಟಿ ಹೊಡೆದು ಹೆಂಡಿ ಇದ್ದಿದ್ದು ಭೂಮಿ ಹೆಂಡಿ ಇರ್ತಾರೆ ಹೆಂಡಿ ಇದ್ದು ಹೋದ್ರೆ ನಿಮ್ಗೆ ಎಷ್ಟು ಬೇಕಲ್ಲ ಹೆಂಡಿನ ತುಂಬ್ಕೋರಿ ಅಂತ ಆ ಕುದುರೆಗೆ ಆ ಕಡೆ ಈ ಕಡೆ ಇದನ್ನ ಹಾಕ್ತಿದ್ರು, ಚೀಲ ಕಟ್ತಿದ್ರು. ಆಮೇಲೆ ಅಷ್ಟೊಂದು ಆಕಾಶವಾಣಿ ಹಾಕಲ್ ಕಪ್ಪ ಆತ ಒಂದಿನವ ಒಂದಿಷ್ಟ ಹೆಂಡಿ ತಗೊಂಡ ಒಂದ್ ತನ್ನ ಕಿಸೆದಾಗ ಇಟ್ಕೊಂಡ, ಇನ್ನೊಬ್ಬ ಒಂದು ಬಗ್ಸಿ ಹೆಂಡಿ ತಗೊಂಡ ಒಂದ 20 ಚೀಲ ಹಾಕಿದ. ಇನ್ನೊಬ್ಬ ಏನ್ ಮಾಡಿದ ಅಂದ್ರ ಒಂದು ಕಬ್ಬನ್ ಬಿಟ್ಟಿರ್ತದಲ್ಲ ಕಬ್ಬನ್ ಬಿಟ್ಟಿನ ತುಂಬ್ಕೊಂಡು ಅವ್ನ ಚೀಲ ಈಗ ಹಾಕೊಂಡ. ನೀವೆಲ್ಲ ತುಂಬ್ಕೊಂಡ್ರೆಲ್ಲ ನಿಮ್ ಮನೆಗೆ ಹೋಗ್ರಿ. ಮನೆಗೆ ಹೋದ್ರು, ಊಟ ಮಾಡಿದ್ರು, ಮಲ್ಕೊಂಡ್ರು. ಆ ಮಣ್ಣಿನ ಹೆಂಡಿನ ಕಲೆಕ್ಟ್ ಮಾಡಿದ್ದ ನೆನಪಿಲ್ಲ ಅವ್ರಿಗೆ. ಬೆಳಿಗ್ಗೆ ನೋಡ್ತಾರ ಎಷ್ಟೆಷ್ಟು ಹೆಂಡಿ ತೋಡಿದ್ರಲ್ಲ ಒಟ್ಟು ಬಂಗಾರ. ಅವ ಬಗ್ಸಿ ತಗೊಂಡವ ಏನೋ ನೀರ್ ತಗೊಂಡಿ ಒಂದೇ ಲಾಭ ಹೋಗೋಣಂತವ ಅಲ್ಲೂ ಮರ ಅವನಂಗ ನಾನು ಒಂದ್ 2 ಬುಕ್ಕಿ ಇದನ್ನ ಕಬ್ಬನ್ ಬಿಟ್ಟು ತುಂಬ್ಕೊಂಡ್ಬಿಡ್ತಿದ್ನಿ, ಬಂಗಾರ ಆಗ್ಬಿಟ್ಟಿತ್ತು. ಅವಾಗ ಒಬ್ಬರು ಹೇಳ್ತಾನ ಇವ ಬಕೆಟ್ನ್ಯಾಗ ತುಂಬ್ಕೊಳ ಅಂತಾನ. ಇಲ್ಲ ಇದ್ರ ಕಬ್ಬನ್ ಬಿಟ್ಟಾಗ ಒಂದು ಟೈಮ್ ಇದ್ದಾಗ ಏನೇನು ಸಂಗ್ರಹಿಸ್ಬೇಕಲ್ಲ ಸಂಗ್ರಹಿಸ್ಬಿಡೋಗ ತುಂಬ್ಕೊಂತ ಆಕಾಶವಾಣಿ ಆತ. ನೀವು ಒಂದ ಹೆಂಡಿ ತಗೊಂಡು ನಿನ್ನ ಅದೃಷ್ಟ ಅದು, ನೀ ಬಗ್ಸಿ ತಗೊಂಡು ನಿನ್ನ ಅದೃಷ್ಟ ಅದು. ನಾನು ಏನೋ ತಲೆಯಾಗ ಬಂತು, ನಾವು ಒಂದು ಕಬ್ಬು ಬುಟ್ಟಿ ತಗೊಂಡು ನನ್ನ ಬಂಗಾರ ಬಂಗಾರ. ಇದನ್ನ ಯಾಕೆ ಹೇಳಿದ್ದೆ ಅಂದ್ರೆ ಒಂದು ವೇಳೆ ಒಂದು ಟೈಮ್ನೊಳಗ ಏನೇನು ಸಂಗ್ರಹ ಮಾಡ್ಕೋತೀವಲ್ಲ ಅದನ್ನ ಸಂಗ್ರಹಿಸ್ಕೋಬೇಕು. ಈ ಸಂಸ್ಥೆಯೊಳಗ ವಿದ್ಯಾ ಸಂಗ್ರಹ ಮಾಡ್ಕೋಬೇಕು. ಅವ ಶಿವಾನಂದ ಸಾಧ್ಯ ಇದ್ದಷ್ಟ ಸಣ್ಣ ಒಂದು 17 ವಯಸ್ಸಿನೊಳಗ ಛಲದಿಂದ ಪ್ರಯತ್ನ ಮಾಡ್ಕೊಂಡು ವಿದ್ಯೆಯನ್ನು ಸಂಗ್ರಹಿಸಿಕೊಂಡ. ಆ ಸಂಗ್ರಹಿಸಿದ ವಿದ್ಯೆ ಇವತ್ತಿನ ದಿವಸ ಬಂಗಾರವಾಗಿ ಎಲ್ಲರಿಗೂ ಅದು ಅನುಕೂಲವಾಗಿರ್ತಕ್ಕಂಥದ್ದು. ಎಲ್ಲರಿಗೂ ವಿದ್ಯಾದಾನ ಅದಕ್ಕ ಸಂದರ್ಭ ಕೆನಾಟ್ ಕಮ್ ಅಗೇನ್ ಅಂತ ಹೇಳ್ತಾರೆ. ಒಂದ್ಸಲ ಹೋತು ಹೊಳ್ಳಿ ಬರೋದಿಲ್ಲ. ಅದಕ್ಕ ಆ ವೇಳೆ ಒಳಗೆ ಏನೇನು ಸಂಗ್ರಹಿಸ್ಬೇಕಲ್ಲ ಅದನ್ನ ಸಂಗ್ರಹಿಸ್ಕೊಡ್ತಕ್ಕಂತ ಒಂದು ವೇಳೆ. ಅದಕ್ಕ ಈ ಒಂದು ವೇಳೆಯಲ್ಲಿ ನಮ್ಗೆ ಅಮೂಲ್ಯವಾಗಿರ್ತಕ್ಕಂಥ ಇವತ್ತು ದಿವಸ ಅವಿಸ್ಮರಣೀಯ ದಿನ ಅಂತ ಹೇಳ್ತೀನಿ. ಈ ಅವಿಸ್ಮರಣೀಯ ದಿನದಂದು ನಮ್ಮನ್ನ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ನಮ್ಗೆ ಮತ್ತೊಮ್ಮೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಎಲ್ಲರ ಪರವಾಗಿ. ಈಗ